ಬಿಹಾರದ ಒಂದು ಪುಟ್ಟ ಹಳ್ಳಿಯಲ್ಲಿ ಇಬ್ಬರು ಸೊಸೆಯಂದಿರು ವಾಸವಾಗಿದ್ದರು. ಹಿರಿಯ ಸೊಸೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ಕಿರಿಯ ಸೊಸೆ ಮನೆಯ ಜವಾಬ್ದಾರಿ ನೋಡಿಕೊಳ್ಳುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಇಬ್ಬರು ಗರ್ಭಿಣಿಯಾದರು. ಹಿರಿಯ ಸೊಸೆಗೆ ಪೂಜಾ ಮತ್ತು ಆರ್ಯ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು. ಇದರಿಂದ ಇಡೀ ಮನೆಯಲ್ಲಿ ಮೌನ ಆವರಿಸಿತು. ಅತ್ತೆ ಮಾವಂದಿರು ಅಸಮಾಧಾನಗೊಂಡು ಗಂಡು ಮಗು ಹುಟ್ಟಿಲ್ಲ, ಈಗ ನಮ್ಮ ವಂಶವನ್ನು ಯಾರು ಬೆಳೆಸುತ್ತಾರೆ ಎಂದು ಬೇಸರದಿಂದ ಇದ್ದರು. ಕೆಲವು ತಿಂಗಳ ನಂತರ ಕಿರಿಯ ಸೊಸೆಗೆ ಗಂಡು ಮಗು ಜನಿಸಿತು. ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತು. ಡೋಲು ಬಾರಿಸಿ ಸಿಹಿ ಹಂಚಲಾಯಿತು. ಇದರಿಂದ ಕಿರಿಯ ಸೊಸೆಯ ಗೌರವ ಮನೆಯಲ್ಲಿ ಹೆಚ್ಚಾಯಿತು. ಬೆಳೆಯುತ್ತಾ ಹೋದಂತೆ ಗಂಡು ಮಗನನ್ನು ದೊಡ್ಡ ಖಾಸಗಿ ಶಾಲೆಗೆ ಕಳುಹಿಸಲಾಯಿತು. ಆದರೆ ಪೂಜಾ ಮತ್ತು ಆರ್ಯರನ್ನು ಸರ್ಕಾರಿ ಶಾಲೆಗೆ ಸೇರಿಸಲಾಯಿತು. ಎಷ್ಟೇ ತಾರತಮ್ಯವಿದ್ದರೂ ಆ ಇಬ್ಬರು ಸಹೋದರಿಯರು ಎದೆಗುಂದಲಿಲ್ಲ. ಕಷ್ಟಪಟ್ಟು ಓದಿದ ಪೂಜಾ ಭಾರತೀಯ ಸೇನಾ ಅಧಿಕಾರಿಯಾದಳು ಮತ್ತು ಆರ್ಯ ಪೊಲೀಸ್ ಅಧಿಕಾರಿಯಾದಳು. ಅವರಿಬ್ಬರೂ ಸಮವಸ್ತ್ರ ಧರಿಸಿ ಹಳ್ಳಿಗೆ ಮರಳಿದಾಗ ಹಿಂದೆ ಚುಚ್ಚುಮಾತು ಆಡುತ್ತಿದ್ದ ಜನರೇ ಅವರ ಮೇಲೆ ಹೂವನ್ನು ಸುರಿಸಿದರು. ಆದರೆ ಮನೆಯವರು ಯಾವ ಗಂಡು ಮಗನ ಬಗ್ಗೆ ಅತಿಯಾದ ಹೆಮ್ಮೆಪಟ್ಟಿದ್ದರೋ ಆತ ಮದ್ಯವ್ಯಸನಿಯಾಗಿ ದಾರಿ ತಪ್ಪಿದ್ದ. ವಂಶವನ್ನು ಬೆಳೆಸಲು ಮಗನೇ ಇರಬೇಕೆಂದಿಲ್ಲ, ಸಾಧಿಸುವ ಛಲ ಮತ್ತು ಧೈರ್ಯವಿದ್ದರೆ ಹೆಣ್ಣುಮಕ್ಕಳು ವಂಶದ ಕೀರ್ತಿ ಹೆಚ್ಚಿಸಬಹುದು ಎಂದು ಪೂಜಾ ಸಾಬೀತುಪಡಿಸಿದಳು.